ಸೆಪ್ಟೆಂಬರ್ 7ನೇ ತಾರೀಕು ಈ ವರ್ಷದ ಅಂದರೆ 2025ನೇ ಇಸವಿಯ ಕೊನೆಯ ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಈ ಒಂದು ಗ್ರಹಣ ಶತಭಿಷ ನಕ್ಷತ್ರ ಕುಂಭ ರಾಶಿಯಲ್ಲಾಗ್ತಾ ಇದೆ. ಅದರ ನಂತರ ಅಲ್ಲಿ ಮುಂದಿನ ರಾಶಿ ಪೂರ್ವಭಾದ್ರ ನಕ್ಷತ್ರವು ಸಹ ಮುಂದಿನ ನಕ್ಷತ್ರ ಪೂರ್ವಭಾದ್ರ ನಕ್ಷತ್ರನೂ ಬರುತ್ತೆ. ಶತಭಿಷ ಪೂರ್ವಭಾದ್ರ ನಕ್ಷತ್ರ ಈ ಎರಡೂ ನಕ್ಷತ್ರಗಳಲ್ಲಿ ಜೊತೆಯಲ್ಲಿ ಕುಂಭರಾಶಿಯಲ್ಲಿ ಗ್ರಹಣ ಆಗ್ತಾ ಇದೆ. ಸೊ ಈ ಗ್ರಹಣ ಭಾರತದಲ್ಲಿ ಕಾಣಿಸ್ತಾ ಇದೆ, ಆಚರಣೆಯೂ ಸಹ ಇದೆ. ಸೊ ಇಂತಹ ಒಂದು ಗ್ರಹಣ ನಿಮಗೆ ನಿಮ್ಮ ರಾಶಿಯಿಂದ ಎಷ್ಟನೇ ರಾಶಿಯಲ್ಲಿ ಗ್ರಹಣ ಆಗ್ತಾ ಇದೆ ಅನ್ನುವುದರ ಆಧಾರದ ಮೇಲೆ ನಿಮಗೆ ಶುಭನ ಅಶುಭನ ಮಿಶ್ರ ವಿಚಿತ್ರ ಫಲನ ಅನ್ನುವಂಥದ್ದು ತೀರ್ಮಾನ ಆಗ್ತದೆ. ಈ ಒಂದು ವಿಡಿಯೋದಲ್ಲಿ ನಾನು ಕರ್ಕಾಟಕ ರಾಶಿಯವರಿಗೆ ಈ ಸೆಪ್ಟೆಂಬರ್ 7ನೇ ತಾರೀಕಿನ ಗ್ರಹಣದ ಪ್ರಭಾವವನ್ನು ತಿಳಿಸಲಿದ್ದೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ತುಂಬಾ ಇಂಪಾರ್ಟೆಂಟ್ ಆದ ವಿಡಿಯೋ, ಪ್ರತಿಯೊಬ್ಬ ಕರ್ಕಾಟಕ ರಾಶಿಯವರು ವಿಡಿಯೋ ರೀಚ್ ಆಗಬೇಕು. ಸೊ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಆದಷ್ಟು ಹೆಚ್ಚು ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಬಹಳ ಪ್ರಮುಖವಾದಂತಹ ವಿಚಾರ, ಈ ವರ್ಷದ ಕೊನೆಯ ಚಂದ್ರಗ್ರಹಣ ಹಾಗೂ ಭಾರತದಲ್ಲಿ ಕಾಣಿಸ್ತಾ ಇದೆ, ಗೋಚಾರ ಇದೆ. 3.5 ಗಂಟೆ ಅಂದರೆ 7ನೇ ತಾರೀಕು ರಾತ್ರಿ 9:56 ಆರಂಭವಾದರೆ ಮತ್ತು 8ನೇ ತಾರೀಕು ಬೆಳಗಿನ ಜಾವ 1:27 ತನಕ ಸುದೀರ್ಘವಾಗಿ 3.5 ಗಂಟೆಗಳ ಕಾಲ ನಿಮಗೆ ಈ ಗ್ರಹಣ ಸಂಭವಿಸ್ತಾ ಇದೆ. ಸೊ ಸತತ 3.5 ಗಂಟೆಗಳ ಕಾಲ ಗ್ರಹಣ ಅಂತಂತಂದರೆ ತುಂಬ ಸುದೀರ್ಘವಾದಂಥ ಗ್ರಹಣ ಆಯಿತು. ಸೊ ಅದರಿಂದ ಪ್ರತಿಯೊಬ್ಬರು ಜಪತಪಾದಿಗಳನ್ನು ಮಾಡ್ಕೊಳ್ಬೇಕು, ಎಲ್ಲ ಪರಿಹಾರಾದಿಗಳು ಮಾಡ್ಕೊಳ್ಬೇಕು. ವಿಶೇಷವಾಗಿ ಕರ್ಕಾಟಕ ರಾಶಿಯವರಿಗೆ ನಿಮ್ಮ ರಾಶಿಯಿಂದ 8ನೇ ರಾಶಿ ಆಗುತ್ತೆ ಕುಂಭರಾಶಿ. ಸೊ ನಿಮ್ಮ ರಾಶಿಯಿಂದ 8ನೇ ರಾಶಿಯಲ್ಲಿ ಗ್ರಹಣ ಸಂಭವಿಸ್ತಾ ಇರೋದ್ರಿಂದ ನಿಮಗೆ ಅಂದರೆ ಕರ್ಕಾಟಕ ರಾಶಿಯವರಿಗೆ ಈ ಸೆಪ್ಟೆಂಬರ್ 7ನೇ ತಾರೀಕಿನ ರಾಹುಗ್ರಸ್ತ ರಕ್ತ ಮಹಾಚಂದ್ರ ಗ್ರಹಣ ಅಶುಭ ಫಲವನ್ನು ಕೊಡ್ತಾ ಇದೆ, ಕೆಟ್ಟ ಫಲವನ್ನು ಕೊಡ್ತಾ ಇದೆ, ನೆಗೆಟಿವ್ ಆಯಿತಾ. ಸೊ ನಿಮಗೆ ಶುಭ ಫಲ, ಒಳ್ಳೆಯ ಫಲ ಇಲ್ಲ, ನೆಗೆಟಿವ್. ನಿಮ್ಮ ರಾಶಿಯಿಂದ 8ನೇ ರಾಶಿಯಲ್ಲಿ ಗ್ರಹಣ ಆಗ್ತಾ ಇರೋದ್ರಿಂದ. ಎರಡನೇದಾಗಿ ನಿಮ್ಮ ರಾಶ್ಯಾಧಿಪತಿಯೇ ಗ್ರಸ್ತನಾಗ್ತಾ ಇದ್ದ. ನಿಮ್ಮ ರಾಶ್ಯಾಧಿಪತಿ ಯಾರು? ಚಂದ್ರ. ಸೊ ಡಬಲ್ ಸಮಸ್ಯೆ ಇರ್ತಕ್ಕಂಥದ್ದು ಕರ್ಕಾಟಕ ರಾಶಿಯವರಿಗೆ. ಅಂದರೆ ಒಂದು, ನಿಮ್ಮ ರಾಶಿಯಿಂದ 8ನೇ ರಾಶಿಯಲ್ಲಿ ಗ್ರಹಣ ಆದ್ದರಿಂದ ಅಶುಭ ಫಲ. ಎರಡನೇದಾಗಿ ನಿಮ್ಮ ರಾಶ್ಯಾಧಿಪತಿಯಾದ ಚಂದ್ರನೇ ಗ್ರಸ್ತನಾಗ್ತಿರೋದ್ರಿಂದಾಗಿ ನಿಮಗೆ ಅಶುಭ ಫಲವೇ ಹೇಳಬೇಕಾಗ್ತದೆ. ಸೊ ಅದರಿಂದ ಏನೇನು ಸಮಸ್ಯೆ ಆಗಲಿದೆ, ಏನು ಪರಿಹಾರ, ದಯವಿಟ್ಟು ಹೇಳ್ತೇನೆ ವಿಡಿಯೋನ ಎಂಡ್ ತನಕ ನೋಡಿ, ಎಲ್ಲೂ ಒಂಚೂರು ಮಿಸ್ ಮಾಡಬೇಡಿ. ಬಹಳ ಇಂಪಾರ್ಟೆಂಟ್ ವಿಚಾರ ತಿಳಿಸ್ತೇನೆ. ಗ್ರಹಣ ನಿಮಗೆ ಅಂದರೆ ಕರ್ಕಾಟಕ ರಾಶಿಯವರಿಗೆ ಅಶುಭ ಫಲ ಆಗಿರೋದ್ರಿಂದಾಗಿ ಏನೇನು ಪರಿಹಾರಗಳು ಮಾಡ್ಕೊಳ್ಬೇಕು ಎಲ್ಲದೂ ತಿಳಿಸ್ತೇನೆ. ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. ಬಹಳ ಮುಖ್ಯವಾಗಿ ಗ್ರಹಣ ಆಚರಣೆ ನೀವು ಆಚರಣೆ ಮಾಡಲೇಬೇಕು. ಒಂದು, ಗ್ರಹಣ ಕಾಣಿಸ್ತಾ ಇದೆ ಅನ್ನುವ ದೃಷ್ಟಿಯಿಂದಲೂ ಗ್ರಹಣ ಆಚರಣೆ ಮಾಡಬೇಕು. ನಿಮಗೆ ಅಶುಭ ಫಲ ಇರೋದ್ರಿಂದಾಗಿ ನೀವು ದಯವಿಟ್ಟು ಆಚರಣೆ ಮಾಡಬೇಕಾಗ್ತದೆ. ಇಲ್ಲಿ ಬಹಳ ಪ್ರಮುಖವಾಗಿ ಕರ್ಕಾಟಕ ರಾಶಿಯವರು ಆಚರಣೆ ವಿಚಾರದಲ್ಲಿ ಆಹಾರ ಮೊದಲನೇದಾಗಿ ಬರತಕ್ಕಂಥದ್ದು. ಏನಂತಂದರೆ ಅವತ್ತಿನ ದಿವಸ ಶಾಸ್ತ್ರನೇ ಹೇಳೋ ಪ್ರಕಾರ ಗಟ್ಟುಮುಟ್ಟಾಗಿದ್ದೀರಾ, ಕಲ್ಗುಂಡು ಏನು ಸೂಪರ್ ಆಗಿದ್ದೀರಾ, ಏನು ತೊಂದರೆ ಇಲ್ಲ, ಒಳ್ಳೆ ಆರೋಗ್ಯ ಹುಟ್ಟಿದ್ರೆ ಭಗವದ ಅನುಗ್ರಹ, ಒಳ್ಳೆ ಆರೋಗ್ಯ ಇದೆ ಅಂತ ಆದರೆ ಅವತ್ತು 11:30 ಮಧ್ಯಾಹ್ನ 12 ಗಂಟೆ ಲಾಸ್ಟ್. ಅದಾದಮೇಲೆ ಆಹಾರ ಸೇವನೆ ಮಾಡೋಂಗಿಲ್ಲ 7ನೇ ತಾರೀಕು. ಇನ್ನು ಆರೋಗ್ಯ ಬಾಧೆ ಇದೆ, ಚಿಕ್ಕ ಮಕ್ಕಳು ಅಥವಾ ತುಂಬ ಸುಸ್ತಾಗುತ್ತೆ ಅಥವಾ ಬೇರೆ ಬೇರೆನೋ ರೋಗ ಬಾಧೆಗಳೆಲ್ಲ ಏನಿದೆ ಅಂತಂದ್ರು ಮಧ್ಯಾಹ್ನ 3:30-4 ಗಂಟೆವರೆಗೂ ಅವಕಾಶ ಕೊಡ್ತಾರೆ. ಆಯಿತು, 3:30ವರೆಗೂ ಇಲ್ಲೇ ಲಾಸ್ಟ್ ಅಂತ. ಅದರ ನಂತರ ಆಹಾರ ಸೇವನೆಯನ್ನು ಶಾಸ್ತ್ರ ಪ್ರಕಾರ ನಿಷಿದ್ಧ ಅಂತ ಇದೆ. ಯಾಕೆಂದರೆ 3 ಗಂಟೆ 3:30 ಒಳಗಡೆ ಚೆನ್ನಾಗಿ ಊಟ ಮಾಡ್ಕೊಬಿಟ್ರೆ ಅಷ್ಟೆಲ್ಲ ಇನ್ನೊಂದು 2-3 ಅವರಿಗೆಲ್ಲ ಸ್ವಲ್ಪ ಹಸು ಅಷ್ಟೆಲ್ಲ ಆಗೋದಿಲ್ಲ ಅನ್ನುವ ಕಾರಣಕ್ಕೋಸ್ಕರವಾಗಿ ಹೇಳ್ತಾರೆ. ಇನ್ನು ತೀರಾ ಆರೋಗ್ಯ ಬಾಧೆ ತೀರಾ ಇದು ಮಾಡಿದವ್ರಿಗೆ ನಾವು ಏನು ಹೇಳಲಿಕ್ಕಾಗಲ್ಲ. ಬಟ್ ನೀವು ಕರ್ಕಾಟಕ ರಾಶಿಯವರಾಗಿದ್ದರೆ ಸದೃಢವಾಗಿ ಗಟ್ಟಿಯಾಗಿದ್ದೀರಾ ಅಂತ ಆದರೆ ಈ ಗ್ರಹಣ ಅಶುಭ ಫಲ ಇರೋದ್ರಿಂದ ಗ್ರಹಣಾಚರಣೆಯನ್ನು ನೀವು ಮಾಡಬೇಕಾಗತ್ತೆ. ಫಲ ಏನೇನು ಅನ್ನೋದ್ರ ಬಗ್ಗೆನೂ ಬರ್ತೇನೆ. ಮೊದಲನೇದಾಗಿ ಆಚರಣೆಗೆ ಬಂದುಬಿಡ್ತಾನೆ. ನೀವು 3 ಸ್ನಾನ ಮಾಡಬೇಕಾಗತ್ತೆ. 9:56 7ನೇ ತಾರೀಕು ರಾತ್ರಿ ಮೊದಲನೇ ಸ್ನಾನ ಮಾಡಬೇಕಾಗತ್ತೆ. ನಂತರ 11:30-11:45 ಎರಡನೇ ಸಲ ಸ್ನಾನ ಮಾಡಬೇಕಾಗತ್ತೆ. ನಂತರ ಬೆಳಗಿನ ಜಾವ 1:27 ಮತ್ತೊಂದು 3ನೇ ಸ್ನಾನ ಮಾಡಬೇಕಾಗತ್ತೆ. ಗ್ರಹಣದ ಆದಿ ಮಧ್ಯ ಅಂತ್ಯ 3 ಸ್ನಾನಗಳು ಮಾಡಬೇಕಾಗತ್ತೆ. ಗ್ರಹಣದ ಸಮಯದಲ್ಲಿ ಮಾಡುವ ಸ್ನಾನ ನಿಮಗೆ ಗಂಗಾದಿ ತೀರ್ಥ ಸ್ನಾನಗಳಿಗೆ ಮಾಡಿದ ಪುಣ್ಯ ಅಂತ. ನಿಮ್ಮ ಬಚ್ಚರ ಮನೆಯಲ್ಲಿ ನೀವು ಸ್ನಾನ ಮಾಡ್ತೀರಿ, ಬಟ್ ಗಂಗಾ ನದಿ ಸ್ನಾನ ಮಾಡಿದ್ರೆ ಏನು ಪುಣ್ಯ ಬರುತ್ತೋ ಗ್ರಹಣದ ಸಮಯದಲ್ಲಿ ನೀವು
ಸ್ನಾನ ಮಾಡಿದ್ರೆ ಆ ಪುಣ್ಯ ಬರ್ತದೆ ನಿಮಗೆ ಅಂತ. ಸೊ ಆ ಪುಣ್ಯದಿಂದಾದರೂ ಈ ಒಂದು ಅಶುಭ ಫಲ ಪರಿಹಾರವಾಗಬೇಕು. ಎರಡನೇದು, ಆ ಗ್ರಹಣದ ಸಮಯದಲ್ಲಿ ದಯವಿಟ್ಟು ಓಂ ನಮೋ ನಾರಾಯಣಾಯ, ಓಂ ಅಥವಾ ಅಷ್ಟಾಕ್ಷರಿ ಜಪ ಅಥವಾ ಪಂಚಾಕ್ಷರಿ ಓಂ ನಮಃ ಶಿವಾಯ ಪಂಚಾಕ್ಷರಿ ಜಪ ಅಥವಾ ಶನೇಶ್ಚರ ಜಪ, ಓಂ ಶಂ ಶನೇಶ್ಚರಾಯ ನಮಃ ಶನೇಶ್ವರ ಜಪ ಮಾಡಿ. ಖಂಡಿತವಾಗಿ ದಯವಿಟ್ಟು ಬಹಳ ಇಂಪಾರ್ಟೆಂಟ್ ನಿಮ್ಗೆ ಅಶುಭ ಫಲ ಇರೋದ್ರಿಂದ. ಇಲ್ಲಾಂದ್ರೆ ಸ್ಕ್ರೀನ್ ಮೇಲೆ ನಿಮ್ಗೊಂದು ಮಂತ್ರವನ್ನು ತೋರಿಸ್ತೇನೆ, ಆ ಮಂತ್ರವನ್ನು ಜಪ ಮಾಡ್ಬೋದು. ಪ್ರತಿಯೊಬ್ಬರು ಸಹ ಮಂತ್ರವನ್ನು ಜಪ ಮಾಡ್ಬೋದು, ಮಾಡಬೇಕು. ಜೊತೆಗೆ ಯೋಸೌ ವಜ್ರಧರೋ ದೇವಃ ಆದಿತ್ಯಾನಾಂ ಪ್ರಭುರ್ಮತಃ ಚಂದ್ರಗ್ರಹೋಪರಾಗೋತ್ಥ ಗ್ರಹಪೀಡಾಂ ವ್ಯಪೋಹತು. ಯೋಸೌ ದಂಡಧರೋ ದೇವಃ ಯಮೋ ಮಹಿಷವಾಹನಃ ಚಂದ್ರಗ್ರಹೋಪರಾಗೋತ್ಥ ಗ್ರಹಪೀಡಾಂ ವ್ಯಪೋಹತು. ಯೋಸೌ ಶೂಲಧರೋ ದೇವಃ ಪಿನಾಕಿ ವೃಷವಾಹನಃ ಚಂದ್ರಗ್ರಹೋಪರಾಗೋತ್ಥ ಗ್ರಹಪೀಡಾಂ ವ್ಯಪೋಹತು. ನೀವೊಂದು ಪೇಪರ್ನಲ್ಲಿ ಈ ಮಂತ್ರವನ್ನು ಬರೆದು ಹಾಗೆ ಇಟ್ಕೊಂಡು ಮರುದಿನ ಬೆಳಗ್ಗೆ ಅಂದರೆ 8ನೇ ತಾರೀಕು ಬೆಳಗ್ಗೆ ಒಂದಿಷ್ಟು ಉದ್ದಿನ ಬೇಳೆ, ಒಂದಿಷ್ಟು ಅಕ್ಕಿ ಹಾಗೂ ಒಂದು ಚಂದ್ರ ಬಿಂಬ ಅಂತ ಸಿಗುತ್ತೆ, ಅದರಲ್ಲಿ ಅದನ್ನ ಜೊತೆಗೆ ಈ ಚೀಟಿ ಬರೆದಿರುವಂಥ ಮಂತ್ರ ಬರೆದಿರೋ ಚೀಟಿನ ಅದರಲ್ಲೇ ಇಟ್ಟು ಅದನ್ನು ಹತ್ತಿರದ ದೇವಸ್ಥಾನದಲ್ಲಿ ದಾನ ಮಾಡತಕ್ಕಂಥದ್ದು ಕೂಡ ಶ್ರೇಯಸ್ಕರ ಶುಭಕರ ಅಂತ ಹೇಳ್ತಾರೆ. ಸೊ ಅದರಿಂದಾಗಿ ಆ ಮಂತ್ರವೂ ಸಹ ನಿಮಗೆ ಸ್ಕ್ರೀನ್ ಮೇಲೆ ಹಾಕಿದ್ದೇನೆ, ಅದನ್ನು ಸಹ ನೀವು ನೋಡ್ಕೊಳ್ಬಹುದಾಗಿರ್ತದೆ. ಇನ್ನು ಬಹಳ ಪ್ರಮುಖವಾಗಿ ಪರಿಹಾರದ ವಿಚಾರಕ್ಕೆ ಏನೇನು ಸಮಸ್ಯೆಗಳಾಗುತ್ತೆ, ಪ್ರಭಾವಾದಿಗಳ ವಿಚಾರ. ಮೊಟ್ಟ ಮೊದಲನೇದಾಗಿ ನಿಮ್ಮ ರಾಶ್ಯಾಧಿಪತಿಯ ಅಷ್ಟಮದಲ್ಲಿ ಗ್ರಸ್ತ ಆಗ್ತಿರೋದ್ರಿಂದಾಗಿ ಈ ಮಹಾಚಂದ್ರಗ್ರಹಣದಿಂದ ಬಹಳ ಪ್ರಮುಖವಾಗಿ ಕರ್ಕಾಟಕ ರಾಶಿಯವರಿಗೆ ಮೊಟ್ಟ ಮೊದಲನೇದಾಗಿ ಆರೋಗ್ಯ ಬಾಧೆಗಳು. ಯಾಕೆ ಅಂತಂದರೆ ಅಷ್ಟಮದಲ್ಲಿ ಗ್ರಹಣ ಆದ್ದರಿಂದ ಆರೋಗ್ಯ ಬಾಧೆಗಳು ಬಿಡದೆ ಒಂದಾದ್ಮೇಲೆ ಒಂದು ಆರೋಗ್ಯ ಬಾಧೆ ಬರ್ಬೋದು, ಅಥವಾ ಒಂದೇ ಆರೋಗ್ಯ ಬಾಧೆಯೇ ಏನು ಮೆಡಿಸಿನ್ ತಗೊಂಡ್ರು ಕಡಿಮೆ ಆಗ್ತಾ ಅನ್ನೋ ಥರ ಎಳೆದಾಡ್ಬೋದು. ಅನಾರೋಗ್ಯ ಮುಕ್ತಾಯವೇ ಇಲ್ಲ, ಎಷ್ಟು ಮೆಡಿಸಿನ್ ಆಗೋಯ್ತು, ತಲೆ ಕೆಟ್ಟೋಯ್ತು ಅನ್ನೋ ಥರ ಒಂಥರ ಟೆನ್ಷನ್, ಆರೋಗ್ಯ ಬಾಧೆಯೇ ದೊಡ್ಡ ಸಮಸ್ಯೆ. ಸೊ ಅದರಿಂದ ಚಂದ್ರಗ್ರಹಣ ಕರ್ಕಾಟಕ ರಾಶಿಯವರಿಗೆ ಆರೋಗ್ಯ ಬಾಧೆ. ಎರಡನೇದಾಗಿ ಮನಸ್ಸಿಗೆ ಕಾರಕನಾದ ಚಂದ್ರ, ಅದರಿಂದ ಮಾನಸಿಕ ಒತ್ತಡ ಜಾಸ್ತಿ ಆಗ್ಬಿಡುತ್ತೆ. ಮೆಂಟಲ್ ಟೆನ್ಷನ್ಸು, ಪ್ರೆಷರು, ತುಂಬ ಪ್ರೆಷರ್ ಆಗಿಬಿಡುತ್ತೆ. ಅದು ವರ್ಕ್ ಪ್ರೆಷರ್, ಜಾಬ್ ಮಾಡ್ತಿರೋ ಜಾಗದಲ್ಲಿ ಆಗಿರ್ಬೋದು, ಬಿಸ್ನೆಸ್ ಪ್ರೆಷರ್, ನೀವು ಎಲ್ಲಿ ಬಿಸ್ನೆಸ್ ಮಾಡ್ತಾ ಆಗಿರಬಹುದು, ಆರ್ಥಿಕ ಮನೆಯಲ್ಲೇ ಫ್ಯಾಮಿಲಿ ಪ್ರೆಷರ್ ಆಗಿರ್ಬೋದು, ಯಾವುದೋ ಒಂದು ವಿಚಾರ, ದುಡ್ಡು ಮತ್ತೊಂದು ಇನ್ನೊಂದು ಯಾವುದೋ ಒಂದು ವಿಚಾರ ತಗೊಂಡು ಉದ್ಯೋಗ ವ್ಯಾಪಾರ ವ್ಯವಹಾರಕ್ಷಲ್ಲ ಮನೆಯಲ್ಲಿ ಎಲ್ಲಿ ಬೇಕಾಗಿರ್ಬೋದು ಪ್ರೆಷರ್ ಜನ್ರೇಟ್ ಆಗಿಬಿಡುತ್ತೆ. ನಿಮಗೆ ಪ್ರೆಷರ್, ಅಂಡರ್ ಪ್ರೆಷರ್ನಲ್ಲಿ ವರ್ಕ್ ಮಾಡೋಕ್ಕಾಗಲ್ಲ. ಫ್ರೀ ಮೈಂಡ್ ಆದರೆ ತುಂಬ ಚೆನ್ನಾಗಿ ಮಾಡ್ಬೋದು, ಬಟ್ ಈ ಅಂಡರ್ ಪ್ರೆಷರಲ್ಲಿ ನಿಮ್ಮ ಒಂಥರ ಒಂಟಿತನ ಕಾಡ್ತಾರೆ. ನಾವು ಒಬ್ಬನೇ ಎಷ್ಟು ಅಂತ ಹೊಡ್ಕೊಳ್ಳಿ, ತಲೆ ಕಟ್ಟಿದೆ ಅಂತ ಬಂಡೆ ಹೊಡ್ಕೊಳ್ಳೋಕ್ಕಾಗತ್ತಾ, ತಲೆಯಲ್ಲಿ ನೀವು ಅಂಕೆ ಭಾಳ ಕಷ್ಟ ಆಗ್ತದೆ ಗುರುಗಳೇ ಅಂತ. ಸೊ ಒಂದು ಆರೋಗ್ಯ ಬಾಧೆ, ಇನ್ನು ಅದು ದೈಹಿಕವಾಗಿರುತ್ತೆ, ಇನ್ನೊಂದು ಮಾನಸಿಕವಾಗಿರತಕ್ಕಂಥ ಸಮಸ್ಯೆಗಳು, ಪ್ರೆಷರ್ಗಳು. ಆ್ಯಕ್ಚುಲಿ ಕರ್ಕಾಟಕ ರಾಶಿಯವರು ತುಂಬ ಸ್ಟ್ರಾಂಗ್, ಮಾನಸಿಕವಾಗಿ ತುಂಬ ಸ್ಟ್ರಾಂಗ್. ನೀವು ಏನು ಬಂದು ತಲೆ ಕೆಡ್ಸ್ಕೊಳಲ್ಲ, ಬಟ್ ನಿಮ್ಮದೇ ರಾಶ್ಯಾಧಿಪತಿ ಅಷ್ಟಮದಲ್ಲಿ ಗ್ರಹಣ ಆಗಬೇಕಾದ್ರೆ ಬರುವ ಹೊಡೆತ ಇದೆಯಲ್ಲ, ಅದನ್ನು ತಡ್ಕೊಳ್ಳೋದು ಸ್ವಲ್ಪ ಕಷ್ಟ. ಸೊ ಅದರಿಂದ ಸ್ವಲ್ಪ ಡಿಪ್ರೆಷನ್ಗೆ ಹೋಗ್ಬೋದು, ಸ್ವಲ್ಪ ಬೇಸರ, ಯಾರನ್ನೂ ಮಾತಾಡ್ಸಲ್ಲ, ನಿಮ್ಮದೇ ಆದ ಲೋಕದಲ್ಲಿ ಕಳೆದು ಹೋಗ್ಬಿಡ್ಬೋದು. ಅದರಲ್ಲಿ ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಆಶ್ಲೇಷ ಕಲ್ಗುಂಡದು, ಆಶ್ಲೇಷ ಕಲ್ಗುಂಡದು, ಅದು ಕೂಡ ಒಂಚೂರು ಹಿಂಗೆ ಅಲ್ಲಾಡಬಹುದು, ಹೇಳೋಕ್ಕಾಗಲ್ಲ. ಒಂದು 15-20 ದಿವಸ ಯಾರ ಹತ್ರ ಮಾತಾಡದೆ ಏನೋ ಒಂಥರ ಆಕಾಶ ಕಳಿಸ್ತಾ ಮೇಲೆ ಬಿದ್ದೋರಂಗೆ ಆಡ್ಬೋದು, ಗೊತ್ತಿಲ್ಲ, ಆಯಿತಾ. ಸೊ ಇದು ಎರಡನೇದಾಗಿ ನಿಮಗೆ ಮಾನಸಿಕವಾಗಿರತಕ್ಕಂಥ ಸಮಸ್ಯೆಗಳಾಗುವಂಥದ್ದು. ಇನ್ನು ಗ್ರಸ್ತ ಚಂದ್ರನ ಪೂರ್ಣ ದೃಷ್ಟಿ ನಿಮ್ಮ ಧನಸ್ಥಾನದಲ್ಲಿ ಇರ್ತದೆ, ಅದರಿಂದಾಗಿ ಈ ಗ್ರಹಣದಿಂದ ಆರ್ಥಿಕ ಬಾಧೆಯನ್ನು ಸಹ ಎದುರಿಸಬೇಕಾದ ಪರಿಸ್ಥಿತಿ, ದುಡ್ಡಿನ ಸಮಸ್ಯೆ ಎದುರಿಸಬೇಕಾದ ಪರಿಸ್ಥಿತಿ. ಸಡನ್ನಾಗಿ ದುಡ್ಡಿಲ್ಲ, ಬರುತ್ತೆ ಅಂದ್ಕೊಂಡ್ವಿ, ಬರಲಿಲ್ಲ, ತುಂಬ ಅರ್ಜೆಂಟ್ ನೆಸಿಟಿ ಇದೆ, ಬಟ್ ದುಡ್ಡಿಲ್ಲ, ಭಾಳ ಕಷ್ಟ ಆಗ್ತಾ ಇದೆ, ಟೈಟ್ ಆಗಿಬಿಟ್ಟಿದೆ ಅಂತ. ಸೊ ಆ ಥರದ ಸಮಸ್ಯೆಯೂ ಸಹ ಕರ್ಕಾಟಕ ರಾಶಿಯವರಿಗೆ ಚಂದ್ರಗ್ರಹಣದಿಂದಾಗಿ ಆರ್ಥಿಕ ಸಮಸ್ಯೆಗಳು, ಸಾಲದ ಸಮಸ್ಯೆಗಳು ಆಗಬಹುದು. ಇನ್ನು ನಾಲ್ಕನೇದಾಗಿ ಫ್ಯಾಮಿಲಿ ಪ್ರೆಷರ್ ಕೂಡ, ಅಂದರೆ ಫ್ಯಾಮಿಲಿ ಸಪೋರ್ಟ್ಗೆ ಸ್ವಲ್ಪ ನೀವು ಹಾತೋರ್ತೀರಿ, ಬಟ್ ಅದು ಸಿಗುವ ಡೌಟ್ ಇದೆ. ಕುಟುಂಬದವರೇ ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ, ಊರ ಮೇಲಿದ್ದವರೆಲ್ಲ ಬರ್ತಾರೆ ಸಪೋರ್ಟಿಗೆ, ನಮ್ಮವರೇ ನಮ್ಮ ಸಪೋರ್ಟಿಗೆ ಬರಲ್ಲ ಅನ್ನೋ ಥರದ ಬೇಸರ ಉಂಟಾಗಬಹುದು. ನಿಮಗೆ ಫ್ಯಾಮಿಲಿಯಲ್ಲಿ ಸ್ವಲ್ಪ ಜಗಳ ಮನಸ್ತಾಪಗಳು, ಸ್ವಲ್ಪ ಅಲ್ಲೋಲ ಕಲ್ಲೋಲವಾಗುವ ಸಾಧ್ಯತೆಗಳಿದೆ. ಚಂದ್ರಗ್ರಹಣದಿಂದಾಗಿ ಕರ್ಕಾಟಕ ರಾಶಿಯವರ ಫ್ಯಾಮಿಲಿ ಡಿಸ್ಟರ್ಬ್ ಆಗುವ ಸಾಧ್ಯತೆ ಇದೆ. ಸೊ ಫ್ಯಾಮಿಲಿ ಡಿಸ್ಟರ್ಬು, ಆರ್ಥಿಕ ಬಾಧೆ, ಆರೋಗ್ಯ
ಆರೋಗ್ಯ ಬಾಧೆ ಜೊತೆಯಲ್ಲಿ ಈ ಮಾನಸಿಕ ಈ ಥರದ ಒಂದಿಷ್ಟು ವಿಚಾರಗಳು ಪ್ರಧಾನವಾಗಿ ಕರ್ಕಾಟಕ ರಾಶಿಯವರು ಗಮನಿಸಬೇಕಾಗಿರತಕ್ಕಂಥದ್ದು. ಜೊತೆಗಲ್ಲಿ ರಾಹು ಯುತಿಯಾಗಿದ್ದಾನೆ ಅಂತಂದಾಗ ನೀವು ಪ್ರಯಾಣದ ಸಮಯದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಚಂದ್ರಗ್ರಹಣದವರು ಏನೋ ಯೋಚನೆ ಮಾಡ್ಕೊಂಡು ಗಾಡಿ ಓಡಿಸೋದು, ಕರ್ಕಾಟಕ ರಾಶಿಯವರು ಈ ಚಂದ್ರಗ್ರಹಣ ದುಷ್ಪ್ರಭಾವ ಬೇರೆ ಇರುತ್ತಲ್ಲ, ಏನೋ ಯೋಚನೆ ಮಾಡ್ಕೊಳ್ಳಲ್ಲ, ಹಂಗಾಗೋಯ್ತು ಇಲ್ಲಿ ಹಿಂಗಾಗೋಯ್ತು ಅದು ಹಂಗೆ ಹಿಂಗೆ ಏನೋ ಯಾವುದೋ ತಲೆಯಲ್ಲಿ ಗಾಡಿ ಓಡಿಸ್ಕೊಳ್ತಿದ್ರು, ನೀವು ಹೆಲ್ಮೆಟ್ ಹಾಕಿದ್ರು ಕೂಡ ಆಕ್ಸಿಡೆಂಟ್ ಆದರೆ ಯಾರು ಜವಾಬ್ದಾರ? ನೀವು ಸಮಸ್ಯೆ, ಎದುರುಗಡೆ ಯಾರು ಗುದ್ದಿರ್ತಾರೋ ಅವ್ರಿಗೂ ಸಮಸ್ಯೆ ಆಗಿಬಿಡುತ್ತೆ. ಸೊ ಅದರಿಂದಾಗಿ ಏನೇನೋ ಯೋಚನೆ ಮಾಡ್ಕೊಂಡು ಇರಬಾರ್ದು ಆಯ್ತಲ್ವಾ. ಸೊ ಅದರಿಂದ ಮನಸ್ಸನ್ನು ಆದಷ್ಟು ಸಮಾಧಾನವಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಭಾಳ ಇಂಪಾರ್ಟೆಂಟ್ ಇದು. ಇಲ್ಲಿ ಆಕ್ಸಿಡೆಂಟ್ಸ್ಗಳು ಸಹ ನೀವು ಆಗದಂತೆ ಬಹಳ ಎಚ್ಚರಿಕೆ ವಹಿಸಬೇಕು. ಹಾಗೂ ಈ ಒಂದು ಚಂದ್ರಗ್ರಹಣ ದುಷ್ಪ್ರಭಾವ ಅಂದರೆ ಕೆಟ್ಟ ಪ್ರಭಾವ ಇರೋದ್ರಿಂದಾಗಿ ದೊಡ್ಡದಾಗಿ ಹಣಕಾಸು ಎಲ್ಲೂ ಹೂಡಿಕೆ ಮಾಡೋಕ್ಕೆ ಹೋಗಬೇಡಿ, ತುಂಬ ಯಾರಿಗೋ ನಂಬ್ಕೊಂಡು ಸಾಲ ಕೊಡೋಕ್ಕೆ ಹೋಗಬೇಡಿ, ಅಥವಾ ಎಲ್ಲಿಂದನೋ ದುಡ್ಡು ತಗೊಬಂದ್ಬಿಟ್ಟು ಯಾರ್ಯಾರಿಗೋಸ್ಕರನೋ ಖರ್ಚು ಮಾಡೋದು ಅವೆಲ್ಲ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಸ್ವಂತಕ್ಕೆ ಆಗಿರಲಿ, ಒಂದು ಸ್ವಲ್ಪ ಹಾಸಿಗೆ ಇದ್ದಷ್ಟೇ ಕಾಲು ಚಾಚಿಕೊಂಡು ಸ್ವಲ್ಪ ನಿಯಮಿತವಾಗಿ ಇರಲಿಕ್ಕೆ ಆದಷ್ಟು ಪ್ರಯತ್ನ ಮಾಡಿ. ಒಂದೊಂದು ರೂಪಾಯಿನೂ ಭಾಳ ಇಂಪಾರ್ಟೆಂಟಾಗಿ ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿ, ಪರಿಹಾರ ಮಾಡ್ಕೊಳ್ಳಿ ನಿಮಗೋಸ್ಕರ. ಅಂದರೆ ಕರ್ಕಾಟಕ ರಾಶಿಯವರ ಈ ಒಂದು ಚಂದ್ರಗ್ರಹಣ, ಮಹಾಚಂದ್ರಗ್ರಹಣದ ದುಷ್ಪ್ರಭಾವ, ಆ ನೆಗೆಟಿವ್ ಇದಕ್ಕೆ ಪರಿಹಾರಕ್ಕೋಸ್ಕರ ನಾವು ವಿಶೇಷವಾಗಿ ಮಾಡ್ತಾ ಇರೋ ಪರಿಹಾರ ಏನಪ್ಪಾ ಅಂತಂದ್ರೆ, ವೀಕ್ಷಕರೇ, ಸೆಪ್ಟೆಂಬರ್ 7ನೇ ತಾರೀಕು ಚಂದ್ರಗ್ರಹಣದ ದಿವಸವೇ ನಮ್ಮ ಯಾಗಶಾಲೆಯಲ್ಲಿ ಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಬರೀ ಚಂದ್ರಗ್ರಹಣದ ದಿವಸ ಅಲ್ಲ, ಚಂದ್ರಗ್ರಹಣದ ದಿವಸ ಚಂದ್ರಗ್ರಹಣದ ಸಮಯದಲ್ಲಿಯೇ ನಾವು ವಿಶೇಷವಾಗಿ ಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ನೋಡಿ, ಗ್ರಹಣದ ಸಮಯದಲ್ಲಿ ಮಾಡುವ ದಾನ, ಗ್ರಹಣದ ಸಮಯದಲ್ಲಿ ಮಾಡುವ ತರ್ಪಣ, ಗ್ರಹಣ ಸಮಯದಲ್ಲಿ ಮಾಡುವ ಜಪತಪಾದಿಗಳು ಹಾಗೂ ಗ್ರಹಣದ ಸಮಯದಲ್ಲಿ ಮಾಡತಕ್ಕಂಥ ಹೋಮ ಯಜ್ಞಯಾಗಾದಿಗಳು 10 ಪಟ್ಟು 100 ಪಟ್ಟು 1000 ಪಟ್ಟಷ್ಟು ಫಲ ಕೊಡ್ತದೆ ಅಂತ ಶಾಸ್ತ್ರಗಳು, ಧರ್ಮಶಾಸ್ತ್ರ ಗ್ರಂಥಗಳು ನಮಗೆ ಉಲ್ಲೇಖಿಸುತ್ತೆ, ತಿಳಿಸುತ್ತೆ. ಗ್ರಹಣ ಸಮಯದಲ್ಲೇ ಮಾಡು, ಹೋಮ ಮಾಡ್ತೀಯ ಗ್ರಹಣ ಸಮಯದಲ್ಲಿ ಮಾಡು ಅಂತ. ಅದಕ್ಕೆ ಗ್ರಹಣ ಸಮಯವನ್ನು ಪರ್ವಕಾಲ ಅಂತ ಕರಿತೀವಿ. ನೋಡಿ, 7ನೇ ತಾರೀಕು ರಾತ್ರಿ 9:56ಕ್ಕೆ ಶುರುವಾಗುವಂತಹ ಗ್ರಹಣ ಮಧ್ಯರಾತ್ರಿ ಬೆಳಗಿನ ಜಾವ 1:27 ತನಕ ಇದೆ ಅಂತಂದ್ರೆ 3:31 ತನಕ ಗ್ರಹಣ ಸಿಗುತ್ತೆ. ಭರ್ಜರಿ 3:30 ಗಂಟೆ ಗ್ರಹಣ ಸಿಗುತ್ತೆ. ಸೊ ಆದ್ರಿಂದ ಅವತ್ತಿನ ಸಹ ನಾವು ಚಂದ್ರಗ್ರಹಣದ ಸಮಯದಲ್ಲೇ ರಾತ್ರಿಯೇ ನಾವು ಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಇದ್ರ ಕಾಲ ಶುರುವಾದಾಗ ಅಂದರೆ ಸಾಯಂಕಾಲದಿಂದಲೇ ಅದೇನು ನಮ್ಮದು ನಿಷಿದ್ಧ ಕಾಲ ಶುರುವಾಗುತ್ತೆ, ಆ ಸಮಯದಲ್ಲಿಯೇ ಸಂಕಲ್ಪ ಸೇವೆಯು ಕೂಡ ಮಾಡ್ತೇವೆ. ಅಂತಂದರೆ ಯಾರ್ಯಾರು ಸಂಕಲ್ಪ ಸೇವೆ ಕೊಡ್ತಾರೋ ಆ ಸಂಕಲ್ಪ ಲೈವ್ ಇರುತ್ತೆ, ನಿಮ್ಮ ಸಂಕಲ್ಪ ಸೇವೆ. ಸೊ ಲೈವಲ್ಲಿ ಚಂದ್ರಗ್ರಹಣದ ದಿವಸ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಚಂದ್ರಗ್ರಹಣದ ಸಮಯದಲ್ಲಿಯೇ ಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡ್ತೀವಿ. ಹಾಗೂ ವಿಶೇಷವಾಗಿ ಇದೊಂದು ಶ್ವೇತಾರ್ಕ ರತ್ನಗಳ ಬ್ರಾಸ್ಲೆಟ್ ಇದೆ. ಈ ವಿಶೇಷವಾದ ಶ್ವೇತಾರ್ಕ ರತ್ನಗಳ ಬ್ರಾಸ್ಲೆಟ್ ಅನ್ನ ಚಂದ್ರಗ್ರಹಣದ ದಿವಸ ಚಂದ್ರಗ್ರಹಣ ಶಾಂತಿಯಲ್ಲಿ ಚಂದ್ರನ ಉಪರತ್ನವಾದಂತಹ ಶ್ವೇತಾರ್ಕ ರತ್ನಗಳನ್ನು ಎನರ್ಜೈಸ್ ಮಾಡಿ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಬರೇ ಚಂದ್ರಗ್ರಹಣ ಶಾಂತಿ ಹೋಮದಲ್ಲಿ ಅಷ್ಟೇ ಇದು ಎನರ್ಜೈಸ್ ಆಗ್ತಕ್ಕಂಥದ್ದಲ್ಲ, ಇದು ಸಹ ನೀವು ಗಮನಿಸಬೇಕು. ಬಹಳ ಮುಖ್ಯವಾಗಿ ಸರ್ಪದೋಷಗಳಿದ್ರೆ ಬೇರೆ ಟೈಮಲ್ಲಿ ಸರ್ಪಶಾಂತಿ ಮಾಡೋದಕ್ಕೂ ಗ್ರಹಣ ಸಂದರ್ಭದಲ್ಲಿ ಸರ್ಪಶಾಂತಿ ಆಶ್ಲೇಷ ಬಲಿ ಮಾಡೋದಕ್ಕೂ ವ್ಯತ್ಯಾಸ ಇದೆ. ನಾವು ಗ್ರಹಣ ಸಂದರ್ಭದಲ್ಲೇ ಆಶ್ಲೇಷ ಬಲಿಯಾದಿಗಳನ್ನು ಮಾಡಿ ನಿಮಗೆ ಈ ವಿಶೇಷವಾದಂತಹ ಬ್ರಾಸ್ಲೆಟ್ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಇನ್ನು ಬಹಳ ಮುಖ್ಯವಾಗಿ ನಿಮ್ಮ ಆರ್ಥಿಕ ಬಾಧೆಗಳು ಪರಿಹಾರವಾಗಬೇಕು ಅಂತ ಸೌಭಾಗ್ಯಲಕ್ಷ್ಮಿ ಹೋಮ, ಆ ಸೌಭಾಗ್ಯಲಕ್ಷ್ಮಿ ಮಂತ್ರ ಅಂತ ಇದೆ. ಆ ವಿಶೇಷವಾದ ಸೌಭಾಗ್ಯಲಕ್ಷ್ಮಿ ಮಂತ್ರವನ್ನು ಚಂದ್ರಗ್ರಹಣದ ದಿವಸ ಚಂದ್ರಗ್ರಹಣ ಸಮಯದಲ್ಲಿಯೇ ಸೌಭಾಗ್ಯಲಕ್ಷ್ಮಿ ಹೋಮವನ್ನು ಮಾಡಿ ಅದರಲ್ಲೂ ಈ ಬ್ರಾಸ್ಲೆಟ್ ಎನರ್ಜೈಸ್ ಆಗುತ್ತೆ. ನಿಮ್ಮ ಆರ್ಥಿಕ ಬಾಧೆ, ಸಾಲ ಬಾಧೆಗಳು ಎಲ್ಲ ಪರಿಹಾರವಾಗಬೇಕು ಅಂತ ನೀವು ಜಸ್ಟ್ ಆಲೋಚನೆ ಮಾಡಿ, ಇಮ್ಯಾಜಿನ್ ಮಾಡಿ, ಗ್ರಹಣದ ಸಮಯ ಪರ್ವಕಾಲದಲ್ಲಿ ಎನರ್ಜೈಸ್ ಆಗುವಂತಹ ಒಂದು ಬ್ರಾಸ್ಲೆಟ್ ಎಷ್ಟು ಪವರ್ಫುಲ್ ಆಗಿರ್ತದೆ ಅಂತ. ಅಷ್ಟೇ ಅಲ್ಲ, ನೀವು ಏನನ್ನ ಚಿಂತನೆ ಮಾಡಿದ್ರೆ ಅದನ್ನು ಕೊಡ್ತಕ್ಕಂಥದ್ದು ಚಿಂತಾಮಣಿ ಗಣಪತಿ ಅಂತ, ಬಹಳ ಪವರ್ಫುಲ್. ಆ ಚಿಂತಾಮಣಿ ಗಣಪತಿ ಮಂತ್ರ ಅಂತ ಬರ್ತೀಗ ಕೆಲವರಿಗೆ ಉದ್ಯೋಗ ಇಲ್ಲ, ಅವರಿಗೆ ಉದ್ಯೋಗ ಬೇಕು. ಇನ್ನು ಕೆಲವರಿಗೆ ಉದ್ಯೋಗದಲ್ಲಿ ಪ್ರಮೋಷನ್ನು ಇತ್ಯಾದಿ ಸ್ಯಾಲರಿ ಹೈಕು ಟ್ರಾನ್ಸ್ಫರ್ ಬೇಕು. ಇನ್ನು ಕೆಲವರಿಗೆ ವ್ಯಾಪಾರ ಬೇಕು, ಇನ್ನು ಕೆಲವರಿಗೆ ಹಣಕಾಸು ಬೇಕು, ಕೆಲವರಿಗೆ ಮದುವೆ ಆಗಿಲ್ಲ ಮದುವೆ ಆಗಬೇಕು, ಕೆಲವರಿಗೆ ಮದುವೆ ಆಗಿದೆ ಮಕ್ಕಳಾಗಿಲ್ಲ ಮಕ್ಕಳಾಗಬೇಕು, ಇನ್ನು ಕೆಲವರಿಗೆ ಆರೋಗ್ಯ ಬೇಕು. ಒಬ್ಬೊಬ್ಬರಿಗೆ ಒಂದೊಂದು ಬೇಕಾಗುತ್ತೆ. ಒಬ್ಬೊಬ್ಬರ ಚಿಂತನೆ, ಒಬ್ಬೊಬ್ಬರ ಕಾಮನೆ ಒಂದೊಂದು ರೀತಿಯಲ್ಲಿ ಇರ್ತದೆ. ಅವ್ರಿಗೆ ಏನೋ ತುಂಬ ಬೇಕು ಅವಶ್ಯಕತೆ ಇರ್ತದೆ. ಎಲ್ಲ ಮನುಷ್ಯರ ಎಲ್ಲ ಆ ಆಸೆಗಳ ವಿಭಿನ್ನವಾದಂತಹ ಆಸೆಗಳನ್ನು ಈಡೇರಿಸುವಂಥ ಒಂದು ದೇವರು ಯಾವುದು ಅಂತಂದ್ರೆ ಚಿಂತಾಮಣಿ ಗಣಪತಿ. ಆ ಚಿಂತಾಮಣಿ ಗಣಪತಿಯ ಮಂತ್ರದಿಂದ ಚಿಂತಾಮಣಿ ಗಣಪತಿಯನ್ನ ಚಂದ್ರಗ್ರಹಣದ
ದಿವಸ ಚಂದ್ರಗಣ ಸಮಯದಲ್ಲಿಯೇ ಚಿಂತಾಮಣಿ ಗಣಪತಿ ಹೋಮವನ್ನು ಮಾಡಿ ಈ ವಿಶೇಷವಾದ ಬ್ರಾಸ್ಲೆಟ್ನ ಅದರ ಎನರ್ಜೈಸ್ ಮಾಡ್ತೇವೆ. ಇದನ್ನು ಧಾರಣೆ ಮಾಡಿಕೊಂಡಾಗ ನೀವು ಏನು ಚಿಂತನೆ ಅಂದರೆ ನಿಮ್ಗೆ ಏನು ಆಸೆ ಇರುತ್ತೋ ಆ ಲೈವಲ್ಲಿ ಹೋಮ ನೋಡಿಕೊಂಡು ನೀವು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೋದು. ನಂದು ಇಂಥದ್ದು ಪರಮಾತ್ಮ ನಂಗೆ ಈ ಕೆಲಸ ಆಗೋಂಗೆ ಮಾಡಿಕೊಡು ಅಂತ ಹೇಳಿ ಅದು ಸಾಧ್ಯ ಇದೆ. ಅದ್ರ ಜೊತೆಗೆ ಅದರ ಧಾರಣೆ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ನೀವು ಹಣೆಯಲ್ಲಿ ಹಚ್ಕೊಳ್ತೀರಾ, ಅದು ಕೂಡ ತುಂಬ ಅನುಕೂಲವಾಗ್ತಕ್ಕಂಥದ್ದು ನಿಮಗೆ. ಸೊ ಅದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಗುರುದೋಷ ಪರಿಹಾರಕ್ಕೆ ಗುರು ಶಾಂತಿ, ಶನಿಪೀಡೆ ಪರಿಹಾರಕ್ಕೆ ಶನಿ ಶಾಂತಿ, ಸಂತಾನ ಇಲ್ಲದವರಿಗೆ ಸಂತಾನ ಆಗಬೇಕು ಅಂದರೆ ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಸೊ ಎಲ್ಲ ಹೋಮಗಳು ವಿಶೇಷವಾಗಿ ಮಹಾಚಂದ್ರಗ್ರಹಣ ಶಾಂತಿ ಹೋಮ. ಒಬ್ಬರಿಗೆ ಒಂದೇ ಸಂಕಲ್ಪ ಸೇವೆ. ಸ್ಕ್ರೀನ್ ಕಾಣುವಂಥ ನಂಬರಿಗೆ ನೀವು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಖಂಡಿತವಾಗಿ ನಮಗೆ ವಾಟ್ಸಪ್ ಮಾಡಿಬಿಡಿ ಬೇಗ. ಹಾಗೂ ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಯಾಕಂದರೆ ಬಹಳ ಒಂದು ಲಿಮಿಟೆಡ್ ಆಗಿರ್ತಕ್ಕಂಥ ಸ್ಟಾಕು, ನಮ್ಮ ಸ್ಟಾಕ್ ಖಾಲಿ ಆಗೋಯ್ತು ಅಂದರೆ ನಾವು ಆಮೇಲೆ ಮತ್ತೆ ಪುನಃ ಸಂಕಲ್ಪ ಸೇವೆ ತೊಗೊಳಕ್ಕಾಗಲ್ಲ, ಪ್ರಸಾದ ಬೇಗ ಕಳ್ಸೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ. ಸೊ ಅದರಿಂದ ಬೇಗ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಗ್ರಹಣದ ಸಮಯದಲ್ಲಿಯೇ ಚಂದ್ರಗ್ರಹಣ ಶಾಂತಿ ಹೋಮ ಆಗುತ್ತೆ. ಹಾಗೂ ಗ್ರಹಣದ ಮರುದಿನ ನಿಮಗೆ ಸೋಮವಾರ ಅವತ್ತು ರಾತ್ರಿ ಎಲ್ಲ ಹೋಮ ಆಗಿರುತ್ತೆ. ಸೊ ಬೆಳಗ್ಗೆ ಎಲ್ಲ ಪ್ಯಾಕಿಂಗ್ ಆಗಬೇಕಾಗುತ್ತೆ. ಸೊ ನಿಮಗೆ ಮಂಗಳವಾರ ನಾವು ಇಲ್ಲಿಂದ ಪ್ರಸಾದವನ್ನು ಕಳಿಸ್ಕೊಡ್ತೇವೆ. ಸೊ ನಿಮಗೆಲ್ಲರಿಗೂ ಸಹ ಪೋಸ್ಟಲ್ಲಿ ಬರ್ತದೆ. ಆ ಪೋಸ್ಟಲ್ಲಿ ನಿಮಗೆ ಸ್ಪೀಡ್ ಪೋಸ್ಟಲ್ಲಿ ಒಂದು ವಿಶೇಷವಾದಂತಹ ಬ್ರಾಸ್ಲೆಟ್ ಇರುತ್ತೆ ಧಾರಣೆ ಮಾಡ್ಕೊಳ್ಳೋಕ್ಕೆ. ಇದ್ರ ಜೊತೆಗೆ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಎಲ್ಲದೂ ಸಹ ಅದರಲ್ಲಿ ಹಾಕಿ ಕಳಿಸ್ಕೊಡ್ತೇವೆ. ಖಂಡಿತವಾಗಿ ಪ್ರತಿಯೊಬ್ಬರು ಬ್ರಾಸ್ಲೆಟ್ ಧಾರಣೆ ಮಾಡ್ಕೊಳ್ಳಿ, ಪ್ರಸಾದ ಹಣೆಯಲ್ಲಿ ಇಟ್ಕೊಳ್ಳಿ, ಪ್ರಾರ್ಥನೆ ಮಾಡ್ಕೊಳ್ಳಿ. ಖಂಡಿತವಾಗಿ ನಿಮಗೆ ಅನುಕೂಲ ಆಗುತ್ತೆ. ಜೊತೆಗೆ ಬಹಳ ಇಂಪಾರ್ಟೆಂಟು, ಒಂದು ಚಂದ್ರ ಬಿಂಬವನ್ನು ಕಳಿಸ್ಕೊಡ್ತೇನೆ. ಆ ಪರ್ಟಿಕ್ಯುಲರ್ ಚಂದ್ರ ಬಿಂಬನ ಮಾತ್ರ ನೀವು ಒಂದು ಬೊಗಸೆ ಅಕ್ಕಿಯಲ್ಲೋ ಅಥವಾ ಒಂದು ಬೊಗಸೆ ಉದ್ದಿನ ಬೇಳೆನಲ್ಲೋ ಅದನ್ನು ಇಟ್ಬಿಟ್ಟು ಮನೆ ಹತ್ತಿರದಲ್ಲಿರುವ ಯಾವುದಾದ್ರು ದೇವಸ್ಥಾನದಲ್ಲಿ ಅರ್ಚಕರಿಗೆ ದಾನ ಮಾಡಿಬಿಡಿ. ಖಂಡಿತವಾಗಿ ಅನುಕೂಲವಾಗುತ್ತೆ. ಇಲ್ಲಿ ತನಕ ವಿಡಿಯೋ ನೋಡಿದ್ದೀರಾ? ಓಂ ನಮೋ ನಾರಾಯಣಾಯ ಅಥವಾ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ನೀವು ಇಲ್ಲಿ ತನಕ ವಿಡಿಯೋ ನೋಡಿದ್ದೀರಾ ಅಂತ ನನಗೂ ಗೊತ್ತಾಗುತ್ತೆ. ಹಾಗೂ ಗ್ರಹಣದ ರಿಲೇಟೆಡ್ ಆಗಿ ನಿಮಗೆ ಏನೇ ಪ್ರಶ್ನೆಗಳಿದ್ದರೂ ಸಹ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಪ್ರಶ್ನೆಗಳಿಗೂ ಖಂಡಿತವಾಗಿ ನಾನು ಓದ್ತೇನೆ, ಅದಕ್ಕೆ ಉತ್ತರಿಸುವ ಪ್ರಯತ್ನವನ್ನು ಖಂಡಿತವಾಗಿ ಮಾಡ್ತೇನೆ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ ದಯವಿಟ್ಟು. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟರಂತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.